ಅಂತೇಳಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವನು ಹಿಂದಿರುಗ್ತಾನೆ. ಅಂಥ ಕನ್ನಡಿಗರ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗರು ನಾವು. ಅದಾದ ನಂತರ ರಾಷ್ಟ್ರಕೂಟರಲ್ಲಿ 3ನೇ ಗೋವಿಂದ ಬರ್ತಾನೆ. ಆ 3ನೇ ಗೋವಿಂದ ಕನ್ಯಾಕುಮಾರಿಯಿಂದ ಕನೌಜ್ವರೆಗೂ ಇವತ್ತೇನು ನೀವು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ತಟ ಕನೌಜ್ ತನಕ ಹೋಗ್ತೀರಾ, ಇಲ್ಲಿ ದಕ್ಷಿಣ ತೀರದಲ್ಲಿರ್ತಕ್ಕಂಥ ಸಮುದ್ರ ತೀರ ಕನ್ಯಾಕುಮಾರಿವರೆಗೂ ಕೂಡ ನಮ್ಮ ರಾಷ್ಟ್ರಕೂಟರು ಆಳಿದ್ದಾರೆ ಅಂತ ಹೇಳಿದ್ರೆ ನಾವು ಕನ್ನಡಿಗರು ಎಷ್ಟು ಹೆಮ್ಮೆಯಿಂದ ನಾವು ಬದುಕಬೇಕು. ಇವತ್ತು ಏನು ಪ್ರಪಂಚ ಮುಂದುವರೆದಿದೆ, ಆಧುನಿಕ ತಂತ್ರಜ್ಞಾನಗಳು ಬಂದಿದೆ, ಕೈಗಾರಿಕೆಗಳು ಬೆಳೆದಿದೆ, ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು? ಕನ್ನಡಿಗರು ಅನ್ನೋ ಹೆಮ್ಮೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೇ ನಮ್ಮ ಮೈಸೂರು ರಾಜ್ಯ ಅಂದರೆ ಬ್ರಿಟಿಷರು ಏನು ಮಾಡಿದ್ರು, ಮೈಸೂರು ಎಂಪೈರ್ ಅಂತ ಕರೆದ್ರು. ನಮ್ಮ ಇತಿಹಾಸ ಕೂಡ ಅದನ್ನು ಮೈಸೂರು ಸಾಮ್ರಾಜ್ಯ ಅಂತಲೇ ಅಂದ್ಕೊಂಬಂದಿದ್ದಾರೆ. ಆದರೆ ಇವತ್ತು ಯಾರು ಯದುವೀರ್ ಒಡೆಯರಿದ್ದಾರೆ ಅವರ ಮಾತಲ್ಲೇ ಹೇಳಿದ್ದಾರೆ, ನಾವು ಕೂಡ ಕರ್ನಾಟಕ ವಂಶದವರು, ನಮ್ಮದು ಕೂಡ ಕರ್ನಾಟಕ ಸಿಂಹಾಸನೇಶ್ವರ ಅಂತಲೇ ಕರೆಯೋದು. ಆದರೆ ಬ್ರಿಟಿಷರು ದಾಖಲೆಗಳಲ್ಲಿ ನಮ್ಮನ್ನು ಮೈಸೂರು ಎಂಪೈರ್ ಅಂತ ತಪ್ಪಾಗಿ ಮುದ್ರಿಸಿರೋದ್ರಿಂದ ಆ ಥರ ಹೇಳ್ತಾರೆ. ಅಂದರೆ ಕರ್ನಾಟಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಕಾಲದಲ್ಲಿ ಸುಮಾರು 38 ಉದ್ದಿಮೆಗಳನ್ನು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ 34 ಉದ್ದಿಮೆಗಳನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳಿದ್ರೆ ಅವತ್ತು ಇಂಗ್ಲೆಂಡಲ್ಲೂ ಕೂಡ ಅಷ್ಟು ಉದ್ದಿಮೆಗಳಿರಲಿಲ್ಲ, ಅಷ್ಟು ತಂತ್ರಜ್ಞಾನ ಇರಲಿಲ್ಲ. ಇಡೀ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಬಂದಿದ್ದು ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು KGFಗೆ, ನಂತರ ಮೈಸೂರಿಗೆ ಬಂತು. ಅಂದರೆ ಎಷ್ಟು ಆಧುನಿಕತೆಯಲ್ಲಿ ನಾವೆಲ್ಲ ಮುಂದುವರೆದಿದ್ದೀವಿ. ಇವತ್ತೇನಾಗಿದ್ದೀವಿ ಕನ್ನಡಿಗರು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಒಕ್ಕೂಟ ದೇಶಕ್ಕೆ ಸೇರಿದ್ದೀವಿ, ಇದರಿಂದ ನಾವು ಪಡೆದಿದ್ದೆಷ್ಟು ಕಳ್ಕೊಂಡಿದ್ದೆಷ್ಟು ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಾವು ಆಗಸ್ಟ್ 9ನೇ ತಾರೀಕು ಈ ದೇಶಕ್ಕೆ ಸೇರ್ಕೊಂಡ್ವಿ ಅಂತೇಳಿ ಸಂತೋಷ ಪಡ್ತಿದ್ದೀವಿ. ಅದರಿಂದ ಕನ್ನಡಿಗರಿಗಾಗಿದ್ದು ಒಂದು ಅನುಕೂಲ ಏನಂತ ಹೇಳಿದ್ರೆ, ಬ್ರಿಟಿಷರು ನಮ್ಮ ನಾಡನ್ನು ಹರಿದು ಹಂಚಾಕಿದ್ರಲ್ಲ, ನಾವೆಲ್ಲ ಸೇರಿ ಕರ್ನಾಟಕ ಅಂತೇಳಿ ಏಕೀಕರಣ ಆದ್ವಿ. ಯಾವುದೋ ಒಂದು ಕಲ್ಯಾಣ ಭಾಗದ ಕರ್ನಾಟಕ ಹೈದರಾಬಾದಲ್ಲಿತ್ತು, ಈ ಕಡೆ ಮುಂಬೈ ಕರ್ನಾಟಕ ಮುಂಬೈ ಪ್ರೆಸಿಡೆನ್ಸಿನಲ್ಲಿತ್ತು, ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು. ಹೀಗೆ ಕರ್ನಾಟಕವನ್ನು 4-5 ಭಾಗಗಳಾಗಿ ಹರಿದು ಹಂಚಾಕಿದ್ರು ಬ್ರಿಟಿಷರು. ಯಾಕೆಂದರೆ ಕನ್ನಡಿಗರು ಏನಾದರೂ ಒಗ್ಗಟ್ಟಾದರೆ ಪ್ರಪಂಚದಲ್ಲಿ ಇವ್ರನ್ನ ಗೆಲ್ಲಕ್ಕಾಗಲ್ಲ ಅನ್ನೋ ಸತ್ಯ ಇಡೀ ಪ್ರಪಂಚಕ್ಕೂ ಗೊತ್ತಿತ್ತು, ಅದು ಬ್ರಿಟಿಷ್ ಅವ್ರಿಗೂ ಗೊತ್ತಿತ್ತು. ಆ ಕಾರಣಕ್ಕೆ ನಮ್ಮನ್ನು ಒಡೆದು ಆಳಿದ್ರು. ಇವತ್ತು ಕೂಡ ಈ ಒಕ್ಕೂಟದಲ್ಲಿ ದಿನ ಇವರು ಬೆಳಗ್ಗೆ ಎದ್ರೆ ಹೋರಾಟ ಮಾಡ್ಕೊಂಡಿರಲಿ ಅಂತೇಳಿ ಒಂದು 5ರಿಂದ 6 ರಾಜ್ಯಗಳಿಗೆ ಗಡಿನ ಹಂಚ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲೂ ಕನ್ನಡಿಗರಿಗೆ ಏನಾದರೂ ಒಂದು ಒಗ್ಗಟ್ಟಿದೆ ಅಂತ ಹೇಳಿದ್ರೆ ಅದು ನಮ್ಮ ಇತಿಹಾಸ, ನಮ್ಮ ಒಂದು ಸ್ವಾಭಿಮಾನದ ದ್ಯೋತಕವಾಗಿರ್ತಕ್ಕಂಥ ಈ ಕನ್ನಡ ಅನ್ನೋದನ್ನು ನಾವು ಇವತ್ತು ಪ್ರಪಂಚಕ್ಕೆ ಸಾರಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಸಮುದಾಯ ಹೇಳಿದ್ರು ಎಲ್ಲೋ ಒಬ್ಬ ಕನ್ನಡಿಗ ಒಬ್ಬ ಬದುಕಿದ್ದಾನೆ ಅಂತ ಹೇಳಿದ್ರೆ ಮತ್ತೆ ಅವನು ಕನ್ನಡ ದೇಶ ಕಟ್ಟೋವಂಥ ಶಕ್ತಿ ಅದಿರೋದು ಕನ್ನಡಿಗನ ಮಾತ್ರ. ಅಂತ ಕನ್ನಡಿಗರು ನಾವು ಅಂತೇಳಿ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗತ್ತೆ. ಇವತ್ತು ತಾವೆಲ್ಲ ನೋಡ್ತಿದ್ದೀರಾ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಿದೆ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಕಾರನೇ ಎತ್ತುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಕೇವಲ ಅವರು ರಾಜಕೀಯ ಆಟಗಳಿಗೆ ಪಾದಯಾತ್ರೆಗಳು ಮಾಡ್ಕೊಂಡಿದ್ದಾರೆ. ಆದರೆ ಕನ್ನಡಿಗರ ಒಂದು ಬದುಕನ್ನು ಕಟ್ಕೊಳ್ಳೋಂಥ ಕೆಲಸ ಇವತ್ತು ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ. ಆದ್ದರಿಂದ ಈ ಒಂದು ಕೆಲಸವನ್ನು ಇವತ್ತು ಕನ್ನಡ ಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಉದ್ಯೋಗಕ್ಕೆ ಏನು ಮೀಸಲಾತಿ ಬರಬೇಕು ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಕರೆ ನೀಡ್ತಾ ಇದ್ದೀನಿ. ಇವತ್ತೇನು ಆಗಸ್ಟ್ 9 ಮನೆಗಳ ಮೇಲೆ ಕನ್ನಡ ಬಾವುಟ ಯಾಕೆ ಹಾರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕನ್ನಡಿಗರು ನಾವೆಷ್ಟು ತ್ಯಾಗ ಮಾಡಿದ್ದೀವಿ. ಇವತ್ತು ನೀವು HAL ನೋಡ್ಬೋದು, DRDO ನೋಡ್ಬೋದು, BHEL ನೋಡ್ಬೋದು, BEL ನೋಡ್ಬೋದು, ಟಾಟಾ ಇನ್ಸ್ಟಿಟ್ಯೂಟ್ ನೋಡ್ಬೋದು. ಹೆಸರುಗಳು ಬದಲಾವಣೆ ಮಾಡಿದ್ದಾರೆ, ಆದರೆ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರು ಅದನ್ನು ಸ್ಥಾಪನೆ ಮಾಡಿದ್ದು. ಇವತ್ತೆಲ್ಲವನ್ನೂ ಕೊಟ್ಟು ನಾವು ಏನೂ ಇಲ್ಲದೆ ಇರೋ ಥರ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ರಾಜಕೀಯ ಹಿತಾಸಕ್ತಿಗಳ ಮತ್ತು ಕನ್ನಡಿಗರ ಹಿತಾಸಕ್ತಿನ ಬಲಿ ಕೊಟ್ಟಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕನ್ನಡಿಗರ ಬದುಕು ಕಟ್ಟಬೇಕು, ಕನ್ನಡಿಗರಿಗೆ ಸಿಗಬೇಕಾದಂಥ ಮೂಲಭೂತ ಹಕ್ಕುಗಳು ಸಿಗಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಕನ್ನಡಿಗರು ಹೋರಾಟ ಮಾಡಿ ಅದನ್ನು
ಪಡಿಬೇಕಾದಂಥ ಸಂದರ್ಭ ಇದೆ. ನಮ್ಮ ತನವನ್ನು ನಾವು ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೋಸ್ಕರ ಇವತ್ತು ರಾಮಮೂರ್ತಿರವರು ಹಾಕೊಟ್ಟಂಥ ಈ ಹಳದಿ ಕೆಂಪು ಬಾವುಟವನ್ನು ಪ್ರತಿಯೊಬ್ಬ ಕನ್ನಡಿಗನು ತಮ್ಮ ತಮ್ಮ ಮನೆಯ ಮೇಲೆ ಹಾಕ್ಕೊಟ್ಟು ಈ ದೇಶನ ಕಟ್ಟಿದ್ದು ನಾವು ಅಂತೇಳಿ ಹೆಮ್ಮೆಯಿಂದ ನಾವು ಇಡೀ ಪ್ರಪಂಚಕ್ಕೆ ಘೋಷಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಆಗಸ್ಟ್ 9 ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ. ತಾವೆಲ್ಲರೂ ಕೂಡ ತಮ್ಮ ಸ್ನೇಹಿತರಿಗೆ, ತಮ್ಮ ಬಂಧು ಬಾಂಧವರಿಗೆ ಎಲ್ಲರೂ ಕೂಡ ಕನ್ನಡಿಗ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಕೂಡ ಈ ಒಂದು ಕನ್ನಡ ಬಾವುಟವನ್ನು ತಮ್ಮ ಮನೆಗಳ ಮೇಲೆ ಆರಿಸೋದ್ರ ಮೂಲಕ ಈ ಒಂದು ಕನ್ನಡ ದೇಶ ಅಂತ ಏನಿದೆ, ಈ ಕನ್ನಡ ದೇಶವನ್ನು ಮತ್ತು ಈ ಒಂದು ಭಾರತ ಒಕ್ಕೂಟವನ್ನು ಕಟ್ಟಿದ್ದು ಕನ್ನಡಿಗರು ಅಂತ ತೋರಿಸ್ಕೊಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾವೆಲ್ಲರೂ ಕೂಡ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಅಂತೇಳಿ ಕರೆ ಕೊಡ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಕನ್ನಡ ರಾಜರಾಜೇಶ್ವರಿ.